ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಲೈಡಲ್ಲಿ SLC ಆದಮೇಲೆ ಸೈನ್ಸ್ ಕೋರ್ಸನ್ನು ತಗೊಂಡ್ರೆ ಏನೇನು ಅವಕಾಶಗಳಿದೆ, ಏನು ಮಾಡಬಹುದು ಅನ್ನೋದನ್ನು ನೋಡ್ಕೊಂಬರೋಣ. ಇಲ್ಲಿ ಸೈನ್ಸನ್ನು ತಗೋಬೇಕು ಅಂತ ಹೇಳಿದರೆ ನೀವು ನಿಮ್ಮ ಇಂಟ್ರೆಸ್ಟು ಸೈನ್ಸ್ ಫೀಲ್ಡಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಮೊದಲು ಗಮನಿಸ್ಕೋಬೇಕಾಗತ್ತೆ. ಎರಡನೇದು ಬಂದ್ಬಿಟ್ಟು ಸಾಮರ್ಥ್ಯಗಳ ವಿಶ್ಲೇಷಣೆ. ಆ ಸಾಮರ್ಥ್ಯ ನಿಮಗೆ ಇದೆಯಾ ಇಲ್ವಾ ಅನ್ನೋಂಥದ್ದನ್ನು ನೋಡ್ಕೋಬೇಕಾಗತ್ತೆ. ಭವಿಷ್ಯದ ಗುರಿಗಳನ್ನು ಹೊಂದಿಸ್ಕೋಬೇಕಾಗತ್ತೆ ನಿಮ್ಮ ನಿರ್ಧಾರದ ಜೊತೆಗೆ. ನೆಕ್ಸ್ಟ್ ಮಾಹಿತಿಯನ್ನು ಸಂಗ್ರಹಿಸ್ಕೋಬೇಕಾಗತ್ತೆ ಮತ್ತು ಆಯ್ಕೆಗಳ ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ ನೀವು. ಸೊ ಈ 5 ಅಂಶಗಳನ್ನು ನೀವು ಗಮನಿಸಬೇಕಾಗತ್ತೆ. ಒಂದು ಯಾವುದೇ ಕೋರ್ಸ್ ತಗೊಳ್ಳಿ, ನೀವು ಸೈನ್ಸ್ ಯಾರು ತಗೊಳ್ಳಿ, ಆರ್ಟ್ಸ್ ಯಾರು ತಗೊಳ್ಳಿ, ಕಾಮರ್ಸ್ ಯಾರು ತಗೊಳ್ಳಿ. ಸೊ ಈ 5 ಅಂಶಗಳನ್ನು ನೀವು ಗಮನಿಸ್ಕೊಂಡು ಯಾವುದನ್ನು ತಗೋಬೇಕು ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಸೊ ನಾನು ಒಂದು ಸೈನ್ಸನ್ನು ತಗೊಂಡ್ರೆ ಹೇಗಿರುತ್ತೆ ಅದು ಅನ್ನೋದನ್ನು ನೋಡ್ಕೊಂಬರೋಣ. ಸೈನ್ಸಲ್ಲಿ ಏನು ಮಾಡ್ತೀವಿ ಅಂದರೆ, ವಿಜ್ಞಾನ ಕೋರ್ಸ್ಗಳು SLC ಆದಮೇಲೆ ಯಾವ್ಯಾವ ಕೋರ್ಸ್ ಬರುತ್ತೆ ಅಂತ ನಾವು ನೋಡೋದಾದರೆ, ಇಲ್ಲಿ ಭೂಗೋಳಶಾಸ್ತ್ರ ಅಂತ ಒಂದಿದೆ, ರಸಾಯನಶಾಸ್ತ್ರ ಕೆಮಿಸ್ಟ್ರಿ, ಜೀವಶಾಸ್ತ್ರ ಬಯಾಲಜಿ, ಭೌತಶಾಸ್ತ್ರ ಫಿಸಿಕ್ಸು. ಆಸಕ್ತಿಗಳು ಮತ್ತು ವೃತ್ತಿಗಳು ಯಾವುದ್ರ ಮೇಲೆ ಇದ್ದಾವೆ ಅನ್ನೋದು ಕೂಡ ಅದು ಡಿಪೆಂಡ್ ಆಗುತ್ತೆ. ವಿದ್ಯಾರ್ಥಿಗಳ ಸಂಖ್ಯಾ ಸಾಮರ್ಥ್ಯ ಎಷ್ಟು ಮಟ್ಟಿಗಿದೆ, ಅವನ ಮ್ಯಾಥಮೆಟಿಕ್ಸ್ ಎಷ್ಟು ಮಟ್ಟಿಗಿದೆ ಅನ್ನೋದು ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕು. ಅವನಲ್ಲಿ ಅನ್ವೇಷಣೆ ಮತ್ತು ಆವಿಷ್ಕಾರ, ಈ ಕ್ವಾಲಿಟಿಗಳು ಹೇಗಿದೆ ಅಂತ ಚೆಕ್ ಮಾಡಿಬಿಟ್ಟು ನೀವು ಸೈನ್ಸ್ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಈಗ ನಿನಗೆ ಕೆಮಿಸ್ಟ್ರಿ ಗೊತ್ತೇ ಆಗಲ್ಲ, ನಿನಗೆ ಜೀವಶಾಸ್ತ್ರ ನಿನಗೆ ಟಚ್ಚೇ ಇಲ್ಲ, ನಿನಗೆ ಹೈಸ್ಕೂಲಲ್ಲಿ ಅಥವಾ ನಿನಗೆ ಅದು ಇಂಟ್ರೆಸ್ಟ್ ಇಲ್ಲ ಅಂತ ಅನ್ನೋದಾದರೆ, ನೀನು ಆರ್ಟ್ಸ್ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀನು ಅವನು ತೊಗೊಳ್ಳೋದೇ ವಾಸಿ. ಬಟ್ ಯಾವ ಕೋರ್ಸ್ ತೊಗೊಂಡ್ರೆ ಏನಾಗ್ತಾರೆ ಅಂತ ಇಲ್ಲಿ ಮುಂದೆ ಹೇಳ್ತೀನಿ ನಾನು ಸೈನ್ಸ್ ಸಬ್ಜೆಕ್ಟಲ್ಲಿ. ಇಲ್ಲಿ ನೋಡಿ, ವಿಜ್ಞಾನ ಶ್ರೇಣಿಯ ಅವಕಾಶಗಳು ಯಾವ್ಯಾವಿದೆ ಅಂತ ನಾವು ನೋಡೋದಾದರೆ, ವಿದ್ಯಾರ್ಥಿ ಆಸಕ್ತಿ ಅನ್ವೇಷಣೆ ಆಗುತ್ತೆ. ಇಲ್ಲಿ ಅವನು ಸೈನ್ಸ್ ಫೀಲ್ಡ್ಗೆ ಹೋದರೆ ಟೆಕ್ನಾಲಜಿ, ಎಂಜಿನಿಯರಿಂಗು ಮತ್ತು ಗಣಿತದಲ್ಲಿ ಅವನು ಇಂಟ್ರೆಸ್ಟ್ ಇದ್ದರೆ ಸೈನ್ಸ್ ಸಬ್ಜೆಕ್ಟ್ ತೊಗೋಬೇಕು. ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಮತ್ತು ಗಣಿತದಲ್ಲಿ ಇಂಟ್ರೆಸ್ಟ್ ಇರಬೇಕು ಅವನಿಗೆ. ಅವನಿಗೆ ಮ್ಯಾಥಮೆಟಿಕ್ಸ್ ಆಗಿ ಬರಲ್ಲ ಅಂದರೆ ನೀವು ಸೈನ್ಸ್ ಕೊಡಿಸಿದ್ರೆ ಪ್ರಯೋಜನ ಆಗಲ್ಲ. ಬಟ್ ಅದನ್ನು ಚೆಕ್ ಮಾಡ್ಕೋಬೇಕು. ಆಮೇಲೆ STEM ಕ್ಷೇತ್ರಗಳ ವೈವಿಧ್ಯತೆ, ವಿಜ್ಞಾನ, ತಂತ್ರಜ್ಞಾನ, ಸೈನ್ಸು, ಟೆಕ್ನಾಲಜಿ, ಎಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್, STEM. ಇವುಗಳಲ್ಲಿ ಬೇಕಾದಷ್ಟು ಅವನಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತೆ ಸೈನ್ಸ್ ಮಾಡಿದರೆ. ಯಾವುದರಲ್ಲಿ? ಸೈನ್ಸಲ್ಲಿ, ಟೆಕ್ನಾಲಜಿಯಲ್ಲಿ, ಎಂಜಿನಿಯರಿಂಗಲ್ಲಿ ಮತ್ತು ಮ್ಯಾಥಮೆಟಿಕ್ಸಲ್ಲಿ. ಆ ಕ್ಷೇತ್ರಗಳಲ್ಲಿ ಸೈನ್ಸ್ ತೊಗೊಂಡ್ರೆ ಬೇಕಾದಷ್ಟು ಉದ್ಯೋಗದ ಅವಕಾಶಗಳು ಸಿಗುತ್ತೆ. ಆಮೇಲೆ STEM ಶಿಕ್ಷಣವು ಭವಿಷ್ಯದ ಉದ್ಯೋಗ ಮತ್ತು ಆರ್ಥಿಕ ಸುಸ್ಥಿರತೆಯುಳ್ಳ ಅವಕಾಶಗಳಿಗೆ ಮೂಲಭೂತವಾಗಿದೆ. ಇದು ಸೈನ್ಸ್ ಕೋರ್ಸ್ ಇಸ್ ದ ಬೆಸ್ಟ್ ಕೋರ್ಸ್ ಅಂತ ಹೇಳಲಿಕ್ಕೆ ಸಾಕಷ್ಟು ಅವಕಾಶಗಳನ್ನು ಇದು ಒದಗಿಸ್ಕೊಡುತ್ತೆ. ವಿಜ್ಞಾನ ಶ್ರೇಣಿಯಲ್ಲಿನ ಶಿಕ್ಷಣವು ತಂತ್ರಜ್ಞಾನದಲ್ಲಿ ನವೀನತೆಯನ್ನು ಉತ್ತೇಜಿಸುತ್ತದೆ. ಅಂದರೆ ಇದು ಇಟ್ ಎನ್ಹ್ಯಾನ್ಸ್ ಎಜುಕೇಷನ್ನಲ್ಲಿ. ಟೆಕ್ನಾಲಜಿ, ಸೈನ್ಸ್ನಲ್ಲಿ ಈಗ ಟ್ರೆಂಡಲ್ಲಿದೆ, ರೈಟ್? ಅನುಭವ ಮತ್ತು ಪ್ರಾಯೋಗಿಕ ಶಿಕ್ಷಣವು ವಿದ್ಯಾರ್ಥಿಗಳನ್ನು ತಜ್ಞರಂತೆ ಕಲಿಯಲು ಉಲ್ಲೇಖಗಳನ್ನು ಬಳಸಲಿಕ್ಕೆ ಸಹಾಯ ಆಗಿದೆ. ಸೊ ಹಂಗಂತ ಕಾಮರ್ಸು, ಆರ್ಟ್ಸು ಏನೂ ಇಲ್ಲ ಅಂತಲ್ಲ. ಅದ್ರದ್ದು ಬಂದಾಗ ಅದರ ಸ್ಪೆಷಾಲಿಟಿ ಏನು ಅಂತ ನಾನು ಹೇಳ್ತೀನಿ. ಇದರ ಸ್ಪೆಷಾಲಿಟಿಗಳು ಏನು ಅಂತ ನಾನು ಇಲ್ಲಿ ತಿಳ್ಕೊಬೋದು. ಯಾಕಂದರೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ಯಾವ್ದು ಮೇಲು ಯಾವ್ದು ಕೀಳು ಅಂತ ಏನಿಲ್ಲ. ಎಲ್ಲ ಸಬ್ಜೆಕ್ಟು ನೀವು ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನು ತೊಗೊಂಡು ಹೋದ್ರೆ, ನೀವು ಅದರಲ್ಲೇ ಟಾಪ್ ಮಾಡಿದರೆ ಅದು ಕೂಡ ಒಳ್ಳೆಯದೇ. ಅದು ಕೂಡ ಸಾಕಷ್ಟು ಅದಕ್ಕೂ ಅವಕಾಶಗಳು ಇರುತ್ತೆ. ನೀವು ಈಗ ಅಡುಗೆ ಭಟ್ರು ಇರ್ತಾರೆ, ಅಡುಗೆ ಭಟ್ರು ಯಾವುದೋ ಒಂದು ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದರಲ್ಲಿ ಅವ್ರು ಪರಿಣಿತಿ ಹೊಂದಿರ್ತಾರೆ, ಅವ್ರ ಇಂಟ್ರೆಸ್ಟ್ ಇರುತ್ತೆ. ಹಾಗೆ ಸಬ್ಜೆಕ್ಟ್ ಎಲ್ಲ ಇರ್ತವೆ, ಬಟ್ ನಿಮ್ಮ ಇಂಟ್ರೆಸ್ಟ್ ಏನು ಅನ್ನೋದು ನೋಡಿಕೊಂಡು ನೀವು ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಾನು ಯಾವ್ದು ತೊಗೊಂಡ್ರೆ ಏನೇನು ಇದೆ ಅಪಾರ್ಚುನಿಟೀಸ್ ಅನ್ನೋದು ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಓಕೆನಾ? ನೋಡಿ, ಭೌತಶಾಸ್ತ್ರ ಏನು ಮಾಡುತ್ತೆ, ಫಿಸಿಕ್ಸ್ನಲ್ಲಿ ಮೂಲ ತತ್ವಗಳು ಮತ್ತು ಭೌತಿಕ ಘಟಕಗಳನ್ನು ಅಧ್ಯಯನ ಮಾಡುವಂಥದ್ದು. ಗಣಿತದಲ್ಲಿ ಗಣಿತದ ಸೂತ್ರ, ಲೆಕ್ಕಾಚಾರ ಮಾಡುವಂಥದ್ದು. ರಸಾಯನಶಾಸ್ತ್ರದ ಗುಣಲಕ್ಷಣಗಳು ಮತ್ತು ಪರಿವರ್ತನೆಗಳು. ಜೀವಶಾಸ್ತ್ರದಲ್ಲಿ ಜೀವಿಗಳ ರಚನೆ, ಕಾರ್ಯವಿಧಾನಗಳ ಬಗ್ಗೆ ನೋಡ್ತೀವಿ ನಾವು. ಓಕೆನಾ? ಇನ್ನು ಡಿಪ್ಲೊಮಾ ಕೋರ್ಸ್ಗಳು ಯಾವುದಾವುದಿದೆ ಅಂತ ಬಂತು ಇಲ್ಲಿ. ಡಿಪ್ಲೊಮಾ ಕೋರ್ಸ್ದು ನಾನು ಈ ಸೈನ್ಸ್ ತಗೊಂಡ್ರೂ ಕೂಡ
PUC ಸೈನ್ಸ್ ಆದಮೇಲೆ ಇಲ್ಲಿ ಡಿಪ್ಲೊಮಾ ಮಾಡ್ಬೋದು ನೀವು. ಸಿವಿಲ್ ಎಂಜಿನಿಯರಿಂಗ್ ಅಧ್ಯಯನ ಮಾಡ್ಬೋದು. ಆಮೇಲೆ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಡಿಪ್ಲೊಮಾ ಮಾಡ್ಬೋದು. ಮೆಕ್ಯಾನಿಕಲ್ ಕ್ಷೇತ್ರದಲ್ಲಿ ಕೂಡ ಡಿಪ್ಲೊಮಾ ಮಾಡ್ಬೋದು. ಯಾವುದು PUC ಸೈನ್ಸ್ ತಗೊಂಡ್ರು ಸಹ ನೀವು ಈ ಕ್ಷೇತ್ರಗಳಲ್ಲಿ ನೀವು ಅಧ್ಯಯನ ಮಾಡೋಕ್ಕೆ ಅವಕಾಶ ಇದೆ. ಓಕೆನಾ. ಇಲ್ಲಿ ನಿರ್ದಿಷ್ಟ ತಂತ್ರಾಂಶಗಳನ್ನು ಕಲಿಯುವ ಅವಕಾಶ ಇದೆ. ಕೈಗಾರಿಕಾ ಕೌಶಲ್ಯಗಳನ್ನು ಕಲಿಯುವ ಅವಕಾಶ ಇದೆ. ಉದ್ಯೋಗದ ಪ್ರಾಮಾಣಿಕತೆಗೆ ಇದು ಸಹಾಯ ಮಾಡುತ್ತೆ ಸೈನ್ಸ್ ತಗೊಂಡ್ರೆ. ಓಕೆ. ವಿದ್ಯಮಾನ ವೈದ್ಯಕೀಯ ವೃತ್ತಿಗಳು ಇಲ್ಲಿ ಅವಕಾಶ ಇದೆ. ಎಂಜಿನಿಯರಿಂಗ್ ವೃತ್ತಿಗಳಲ್ಲಿ ಅವಕಾಶ ಇದೆ. ಸಂಶೋಧನಾ ದಲ್ಲಿ ಅವಕಾಶ ಇದೆ ಆ ಸೆಕ್ಟರಲ್ಲಿ. ಪರಿಸರ ವಿಜ್ಞಾನ ವೃತ್ತಿಗಳಲ್ಲಿ, ತಂತ್ರಜ್ಞಾನದ ವೃತ್ತಿಗಳಲ್ಲಿ ಕೂಡ ಅವಕಾಶ ಇದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಏನಪ್ಪ, ಡಾಕ್ಟ್ರು, ನರ್ಸು ಆಗ್ಬೋದು. ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರ್ ಆಗ್ಬೋದು. ಸಂಶೋಧನೆಯಲ್ಲಿ ವೈಜ್ಞಾನಿಕ ಅನುಷ್ಠಾನ ಮತ್ತು ನಾವೀನ್ಯ ಭಾಗಗಳಲ್ಲಿ ಭಾಗವಹಿಸಬಹುದು. ತಂತ್ರಜ್ಞಾನದಲ್ಲಿ ಡೇಟಾ ಅನಲಿಸ್ಟು, ಸಾಫ್ಟ್ವೇರ್ ಇಂಜಿನಿಯರು, ಸಾಫ್ಟ್ವೇರ್ ಡೆವಲಪರ್ ಎಲ್ಲ ಆಗ್ಬೋದು. ಆಮೇಲೆ ಪರಿಸರ ತಜ್ಞರು, ಎಂಜಿನಿಯರ್ಗಳು, ಸಹಾಯಕ ತಂತ್ರಜ್ಞರನ್ನು ಈ ಒಂದು ವಿಭಾಗ ಒಳಗೊಂಡಿದೆ. ನೀವು ಸೈನ್ಸ್ ತೊಗೊಂಡ್ರೆ ಇದೆಲ್ಲ ಆಗ್ಬೋದು. ಸೈನ್ಸು PUC ಆದಮೇಲೆ ಏನು ಮಾಡ್ಬೋದಪ್ಪ, BE ಮಾಡ್ಬೋದು, BSc ಮಾಡ್ಬೋದು, BA MS ಮಾಡ್ಬೋದು, MBBS ಮಾಡ್ಬೋದು. ನೆಕ್ಸ್ಟ್ BE ಕೋರ್ಸ್ ಮಾಡ್ಬೋದು, BSc ಕೋರ್ಸ್ ಮಾಡ್ಬೋದು. MBBS ಕೋರ್ಸ್ನಲ್ಲಿ ವೈದ್ಯಕೀಯ ಕ್ಷೇತ್ರತೆ. ಆಮೇಲೆ ಉದ್ಯೋಗ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ನೀವು ಅನೇಕ ಡಿಪ್ಲೊಮಾ ಕೋರ್ಸ್ಗಳನ್ನು ನೀವು ಸೈನ್ಸ್ ಆಧಾರದ ಮೇಲೆ ಮಾಡಬಹುದು. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಏನೇನು ಅವಕಾಶಗಳಿದೆ, ತಂತ್ರಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಅವಕಾಶ ಸಿಗುತ್ತೆ. ತಾರ್ಕಿಕತೆ ಮತ್ತು ಸಮರ್ಥನೆಯನ್ನು ಅಭಿವೃದ್ಧಿಪಡಿಸಬಹುದು. ಆಮೇಲೆ ವಿಜ್ಞಾನದ ಇಂಪಾರ್ಟೆನ್ಸು ಮತ್ತು ಸಂಶೋಧನೆ ಮತ್ತು ವಿಜ್ಞಾನದ ನಾವೀನ್ಯತೆ ಇದನ್ನ ಇನೋವೇಟಿವ್ ಆಗಿ ಮಾಡ್ಕೊಳ್ಳೋಕ್ಕೆ ಮಾಡ್ಬೋದು. ನಾನು ಇದನ್ನೆಲ್ಲ ಹೇಳಿದ್ದೀನಿ ನಿಮಗೆ. ಇದರಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಯಶಸ್ಸು ಸಾಧಿಸಬೇಕಪ್ಪ ಅಂದರೆ ಕಠಿಣ ಪರಿಶ್ರಮ ಬೇಕು. ವಿಜ್ಞಾನದ ಹಿತಾಸಕ್ತಿಯನ್ನು ಕಾಯ್ಕೋಬೇಕು. ಮತ್ತು ನೈತಿಕತೆ, ವಿಜ್ಞಾನದಲ್ಲಿ ನೈತಿಕತೆ ಮತ್ತು ಅದರ ಇಂಪಾರ್ಟೆನ್ಸ್, ಅನುಶಾಸನವು ಬಹಳ ಮುಖ್ಯ. ನಿಷ್ಠೆ ಇರಬೇಕು ಮತ್ತು ಸಮಯದ ನಿರ್ವಹಣೆ ಮಾಡಿಕೊಂಡ್ರೆ ನೀವು ಒಬ್ಬ ಸೈನ್ಸ್ ಸ್ಟೂಡೆಂಟ್ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇದೆ. ಭೌತಶಾಸ್ತ್ರದ ಕೋರ್ಸ್ಗಳೇನಿದೆ, ಈ ಭೌತಶಾಸ್ತ್ರ ಅಧ್ಯಯನ ಮಾಡಿದರೆ ಏನೇನು ಅವಕಾಶಗಳಿದೆ ಅಂತ ನೋಡೋಣ. ಈಗ PCMB ಅಂತ ಬರುತ್ತಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಮಾಡಿದರೆ ಏನೇನಾಗುತ್ತೆ ಅಂತ. ಫಿಸಿಕ್ಸ್ನ ನೀವು ಓದಿದರೆ ಫಿಸಿಕ್ಸ್ನಲ್ಲಿ ತತ್ವಶಾಸ್ತ್ರ, ಸಂಶೋಧನೆ, ಎಂಜಿನಿಯರಿಂಗ್ ಮುಂತಾದ ಕ್ಷೇತ್ರಗಳಲ್ಲಿ ವೃತ್ತಿ ಅವಕಾಶಗಳಿದೆ. ತತ್ವಶಾಸ್ತ್ರದಲ್ಲಿ ಆಳವಾದ ವಿಚಾರಣೆಗೆ ಪೂರಕವಾಗಿದೆ ಭೌತಶಾಸ್ತ್ರ. ಸಂಶೋಧನಾ ವಿಭಾಗದಲ್ಲಿ ನಿಮಗೆ ಅವಕಾಶಗಳಿದೆ. ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೂಡ ನಿಮಗೆ ಫಿಸಿಕ್ಸ್, ಎಂಜಿನಿಯರಿಂಗ್ ತಂತ್ರಜ್ಞಾನದಲ್ಲಿ ಕೂಡ ನೀವು ಫಿಸಿಕ್ಸನ್ನು ಓದಿದರೆ ನಿಮಗೆ ಅವಕಾಶ ಇದೆ, ಫಿಸಿಕ್ಸ್ ಮೇಜರ್ ಆಗಿ ತೊಗೊಂಡು ಅಧ್ಯಯನ ಮಾಡಿದರೆ. ಇನ್ನು ಕೆಮಿಸ್ಟ್ರಿ ಓದಿದರೆ ನೀವು ರಾಸಾಯನಿಕ ಸಂಯೋಗಗಳು ಮತ್ತು ಸಕ್ರಿಯಗಳು, ಫ್ಯಾಕ್ಟರಿ ಸೈಡ್ ತುಂಬಾ ನಿಮಗೆ ಅಪಾರ್ಚುನಿಟೀಸ್ ಸಿಗುತ್ತೆ. ಔಷಧೀಯ, ಅನಿಲ ಮತ್ತು ರಾಸಾಯನಿಕ ಉದ್ಯಮಗಳಲ್ಲಿ ನಿಮಗೆ ಅವಕಾಶ ಇದೆ. ರಸಾಯನಶಾಸ್ತ್ರಜ್ಞರು ಮತ್ತು ಔಷಧಿಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಪರೀಕ್ಷೆ ಮಾಡಲಿಕ್ಕೆ ಕೆಮಿಸ್ಟ್ ಅಂತ ತಗೊಳ್ತಾರೆ, ಅಲ್ಲೇ ನಿಮಗೆ ಅವಕಾಶ ಇದೆ. ಅನಿಲ ಉದ್ಯಮದಲ್ಲಿ ಕೂಡ ಬೇಜಾನ್ ಅವಕಾಶ ಇದೆ. ರಸಾಯನ ಉದ್ಯಮದಲ್ಲಿ ಕೂಡ ರಾಸಾಯನಶಾಸ್ತ್ರ, ಕಚ್ಚಾ ಸಾಮಗ್ರಿಗಳನ್ನು ಪರಿಷ್ಕರಣೆ ಮಾಡೋದು, ಅವುಗಳನ್ನು ತಯಾರು ಮಾಡೋ ಒಂದು ಸೆಕ್ಟ್ರಲ್ಲೂ ಕೂಡ ರಸಾಯನಶಾಸ್ತ್ರವನ್ನು ತಗೊಂಡವ್ರಿಗೆ ಅವಕಾಶ ಇದೆ. ಔಷಧೀಯ, ಅನಿಲ ಮತ್ತು ರಸಾಯನ ಉದ್ಯಮದಲ್ಲಿ ಬೇಕಾದಷ್ಟು ಅವಕಾಶಗಳು ಇರುತ್ತೆ ನೀವು ಕೆಮಿಸ್ಟ್ರಿನ ಮೇಜರ್ ಕೋರ್ಸ್ ಮಾಡ್ಕೊಂಡ್ರೆ. ಇನ್ನು ಬಯಾಲಜಿ ಮಾಡ್ಕೊಂಡ್ರೆ ಅಂತೂ ಹೇಳಂಗಿಲ್ಲ. ನೀವು ಬಯಾಲಜಿ ಮಾಡ್ಕೊಂಡ್ಬಿಟ್ರೆ MBBS ಮಾಡ್ಬೋದು. ಬಯೋಟೆಕ್ನಾಲಜಿ ಮಾಡ್ಕೊಂಡ್ರೆ ಹೊಸ ಹೊಸ ಔಷಧೀಯಗಳನ್ನು ತಯಾರು ಮಾಡಲಿಕ್ಕೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಸಂಶೋಧನೆ, ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥದ್ದು. ಬಯೋಟೆಕ್ನಾಲಜಿ ಮಾಡ್ಬೋದು. ಪರಿಸರ ವಿಜ್ಞಾನದಲ್ಲಿ ವೃತ್ತಿಗಳನ್ನು ಒದಗಿಸುತ್ತದೆ. ಆಮೇಲೆ ಜೀವಶಾಸ್ತ್ರಜ್ಞರು ಪರಿಸರದ ರಕ್ಷಣೆಯಲ್ಲೂ ಸಹ ಕೆಲಸ ಮಾಡ್ತಾರೆ. ಸೊ ಬಯಾಲಜಿ ಕೂಡ ನಿಮಗೆ ಬೇಜಾನ್ ಅಪಾರ್ಚುನಿಟೀಸ್ಗಳನ್ನು ಒದಗಿಸಿಕೊಡುತ್ತೆ. ಓಕೆನಾ. ಇನ್ನು ಗಣಿತ ತಗೊಂಡ್ರೆ, ಗಣಿತ ಮೇಜರ್ ಮ್ಯಾಥಮೆಟಿಕ್ಸ್ ತಗೊಂಡ್ರೆ ಏನು ಮಾಡ್ಬೋದು, ಗಣಿತವು ಎಲ್ಲ ವಿಜ್ಞಾನಗಳ ಮೂಲ ಆಧಾರ ಆಗಿದೆ. ಅಂಕಶಾಸ್ತ್ರ, ಡೇಟಾ ಅನಾಲಿಸಿಸ್ ಮತ್ತು ನಿಖರವಾದಂಥ ನಿರ್ಧಾರ ತಗೊಳ್ಳೋಕ್ಕೆ ಬರುತ್ತೆ. ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೂಡ ಮ್ಯಾಥಮೆಟಿಕ್ಸ್ ಅಪ್ಲೈ ಆಗುತ್ತೆ. ದೆನ್ ಮ್ಯಾಥಮೆಟಿಕ್ಸ್ ಆರ್ಥಿಕತೆ, ನಿರ್ವಹಣಾ, ನಿರ್ಧಾರ ಮತ್ತು ಹೂಡಿಕೆ ನಿರ್ವಹಣೆದಲ್ಲೂ ಕೂಡ ನೀವು ಮ್ಯಾಥಮೆಟಿಕ್ಸ್ ಮೇಜರ್ ಆಗಿ ತಗೊಂಡ್ರೆ ಈ ಒಂದು ಗಣಿತ ಕೋರ್ಸ್ಗಳು ನಿಮಗೆ ಲೈಫ್ಗೆ ಸಪೋರ್ಟ್ ಮಾಡ್ತವೆ. ಇನ್ನು ಸೈನ್ಸ್ ಮಾಡಿದವರು ಕಂಪ್ಯೂಟರ್ ವಿಜ್ಞಾನ ಮತ್ತು ಕೋರ್ಸ್ಗಳನ್ನು ಮಾಡ್ಕೊಂಡ್ರೆ ಕಂಪ್ಯೂಟರ್ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶ ಇದೆ. ಎಜುಕೇಷನ್ ಟೆಕ್ನಾಲಜಿ,
ತಂತ್ರಜ್ಞಾನ ಅಧ್ಯಯನ ಮತ್ತು ಡಿಜಿಟಲ್ ಜಗತ್ತಿನ ಅಧ್ಯಯನ ಒಳಗೊಳ್ಳುತ್ತೆ. ಇದು ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸುವಂಥದ್ದು, ಡಾಟಾ ಸೈನ್ಸು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿಮತ್ತೆ ಇಂಥದ್ರಲ್ಲೆಲ್ಲ ಇವಾಗ ಒಳ್ಳೆ ಸ್ಕೋಪ್ ಇದೆ. ಇದನ್ನು ನೀವು ಮಾಡ್ಕೋಬಹುದು. ಓಕೆ, ಇನ್ನು ಪರಿಸರ ವಿಜ್ಞಾನ ತಗೊಂಡ್ರೆ ನಿಮಗೆ ಗೊತ್ತಿದೆ, ಪರಿಸರ ವಿಜ್ಞಾನ ತಗೊಂಡ್ರೆ ಅದನ್ನು ಪರಿಸರ ಸಂರಕ್ಷಣೆ ಮತ್ತು ಪರಿಸರ ಉದ್ಯಮದಲ್ಲಿ ವೃತ್ತಿ ಜೀವನದ ಅನೇಕ ಅವಕಾಶಗಳು ಸಿಕ್ಕುತ್ತೆ. ಪರಿಸರ ಸಂರಕ್ಷಣೆಗೆ ನೆರವಾಗ್ತಕ್ಕಂತಹ ಶೋಧನೆ ಮತ್ತು ಯೋಜನೆಗಳ ಬಗ್ಗೆ ನೀವು ಕೆಲಸ ಮಾಡ್ಬೋದು. ಅನೇಕ ವೃತ್ತಿ ಮಾರ್ಗಗಳು, ಬೋಧನೆ, ಸಂಶೋಧನೆ ಮತ್ತು ಸಂಪತ್ತು ನಿರ್ವಹಣೆಯಲ್ಲಿ ಈ ಪರಿಸರ ವಿಜ್ಞಾನ ಕೋರ್ಸ್ಗಳು ನಿಮಗೆ ಹೆಲ್ಪ್ ಮಾಡ್ತವೆ. ಇವು ಸೈನ್ಸ್ ಮೇಲೇನೆ. ಓಕೆನಾ? ಜೀವನ ಶಾಸ್ತ್ರದ ಮಹತ್ವ ಮತ್ತು ವೃತ್ತಿಗಳು. ಸೈನ್ಸ್ನಲ್ಲಿ ಏನೇನಪ್ಪ? ವೈಜ್ಞಾನಿಕ ಸಂಶೋಧನೆ, ವೈದ್ಯಕೀಯ ವಿಜ್ಞಾನ, ಪರಿಸರ ಸಂರಕ್ಷಣೆ, ವೃತ್ತಿ ಜೀವನದ ಅವಕಾಶಗಳು ನಿಮಗೆ ಸೈನ್ಸ್ನಲ್ಲಿ ಸಿಗುತ್ತೆ. ವಿಜ್ಞಾನವನ್ನು ಅನ್ವಯಿಸೋದು, ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಅವಕಾಶಗಳಿದೆ ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ದೀವಿ. ಆಮೇಲೆ ಈ ಪಿ ಯು ಸೈನ್ಸ್ ಆದಮೇಲೆ MBBS ಡಾಕ್ಟ್ರು ಅಥವಾ BDS ಡೆಂಟಲ್ ಡಾಕ್ಟ್ರು, BAMS ಆಯುರ್ವೇದಿಕ್ ಡಾಕ್ಟ್ರು, BSc ನರ್ಸಿಂಗ್ ಮಾಡ್ಬೋದು. ಓಕೆನಾ? ವೈದ್ಯಕೀಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಟೆಕ್ನಿಷಿಯನ್ ಕೋರ್ಸ್ಗಳು ಬರುತ್ತೆ ಅಡಿಷ್ನಲ್ ಆಗಿ, ಅವನ್ನ ನೀವು ಮಾಡ್ಬೋದು ಸೈನ್ಸ್ ಮಾಡಿದರೆ. ಸೊ ಇಲ್ಲಾಗಲೇ ಹೇಳಿದ್ದೀನಿ ಏನು ಮಾಡ್ಬೋದು ಅಂತ. ಆರ್ಥಿಕ ಲಾಭಗಳು, ನಿಮಗೆ ಕೆಲಸ ಅಂತೂ ಯಾವ್ದಾದ್ರು ಒಂದು ಕೆಲಸ ಇದ್ದೇ ಇರುತ್ತೆ. ಸೈನ್ಸ್ನ ಮಾಡಿದರೆ ಒಂದು ಏನಾದ್ರು ನೀವು ದುಡಿಮೆ ಮಾಡಬೇಕು ಅಂತ ಹೊರಟಾಗ ಟೆಕ್ನಿಕಲಿ ನೀವು ಸ್ಕಿಲ್ಗಳನ್ನು ಕಲೀಲಿಕ್ಕೆ ಸೈನ್ಸ್ ಕ್ಷೇತ್ರದಲ್ಲಿ ಅವಕಾಶ ಇದೆ. ವಿಜ್ಞಾನ ಅಧ್ಯಯನ ಪ್ರಯೋಜನ ಏನಪ್ಪ? ಇದರಲ್ಲಿ ಸಮರ್ಥತೆ, ನಾವೀನ್ಯತೆ ಇರುತ್ತದೆ. ಆಮೇಲೆ ಅವರ ಆಸಕ್ತಿಯನ್ನು ನಾವು ಅವ್ರಿಗೆ ಇಂಟ್ರೆಸ್ಟನ್ನು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ವೃತ್ತಿ ಅವಕಾಶಗಳು ಬಹಳ ಇದ್ದಾವೆ. ಜ್ಞಾನ ವಿಸ್ತರಣೆಗೂ ಕೂಡ ಸಾಕಷ್ಟು ಅವಕಾಶಗಳನ್ನು ಇದರಲ್ಲಿ ಕಾಣಬಹುದು. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಪ್ರೆಸೆಂಟ್ ಟ್ರೆಂಡಲ್ಲಿ ತುಂಬ ಸ್ಕೋಪ್ ಇದೆ. ಓಕೆನಾ? ಸೊ ಇಷ್ಟು ಸೈನ್ಸ್ನ ಮಾಹಿತಿ. ಸೈನ್ಸ್ ಜನರಲ್ ಆಗಿ ನಿಮ್ಮ ಅಕ್ಕಪಕ್ಕ ಏನು ಮಾಡ್ತೀರಂದರೆ, ನೀವು ಸೈನ್ಸ್ ಮಾಡಿದಿರಿ ಅಂದರೆ PUC ಸೈನ್ಸ್ ಮಾಡ್ತೀರಾ. PUC ಸೈನ್ಸಲ್ಲಿ ಇಂಜಿನಿಯರಿಂಗ್ ಆಗಬೇಕು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, PCB ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮೇಜರ್ ಆಗಿ ವರ್ಕ್ ಮಾಡ್ತೀರಾ. ಇನ್ನು MBBS ಸೈಡ್ ಹೋಗ್ಬೇಕಂದ್ರೆ ಬಯಾಲಜಿಗೆ ಫೋಕಸ್ ಕೊಟ್ಟು ನೀವು ಸ್ಟಡಿ ಮಾಡೋಂಥ ಕಾಲೇಜ್ಗಳಿರುತ್ತೆ. ನೀವು ಅದನ್ನು ನೋಡ್ಕೋಬೇಕು. PUCನಲ್ಲಿ ಭಾಳ ಮೇಜರ್ ಏನಪ್ಪ ಅಂದರೆ ಕೆಲವರು ನೀಟ್ಗೆ ಫೋಕಸ್ ಮಾಡೋಂಥ ಕಾಲೇಜ್ಗಳಿದೆ, ಕೆಲವರು IIT ಫೋಕಸ್ ಮಾಡೋ ಕಾಲೇಜ್ಗಳಿದೆ. ಅವನ್ನ ನೀವು ತಿಳ್ಕೊಂಡು ನೀವು ಇಲ್ಲಿ ಎಂಟ್ರಿ ಕೊಡಬೇಕು. ನಾನು ಸುಮ್ಮನೆ ಸೈನ್ಸ್ ಓದ್ತೀನಿ ಅಂತ ಹೋದ್ರೆ ಆಗಲ್ಲ. ಈಗ ನೀವು ಇಂಜಿನಿಯರ್ ಆಗ್ಬೇಕಾ ಡಾಕ್ಟರ್ ಆಗ್ಬೇಕಾ ಅನ್ಕೊಂಡು ಡಿಸೈಡ್ ಮಾಡ್ಕೊಂಡೇ ಹೋಗ್ಬೇಕು ಈಗ. ಯಾಕಂದರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. 5,000 ಹುಡುಗರು ಪರೀಕ್ಷೆ ಬರೆದ್ರೆ ಅದರಲ್ಲಿ 10 ಹುಡುಗರಿಗೆ ಅಥವಾ 20 ಹುಡುಗರಿಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಷ್ಟೇ. ರೇಷಿಯೋ ಅಷ್ಟಿದೆ. 1,000 ಹುಡುಗರಿಗೆ ಒಂದು 2-3 ಹುಡುಗರಿಗೆ ಸಿಗುತ್ತೆ. ಅಂದರೆ ನಾನು ಹೇಳ್ತಾ ಇರೋದು ರೇಷಿಯೋ, ಕಾಂಪಿಟೇಷನ್. ಗೌರ್ಮೆಂಟ್ ಸೀಟ್, ಮೆಡಿಕಲ್ ಸೀಟ್ ಬೇಕಂದ್ರೆ ಅಷ್ಟು ಕಾಂಪಿಟೇಷನ್ ಐತೆ. ಆಮೇಲೆ ಈಗ ನೀವು ಹೊಸ ಹುಡುಗರಿಗೆ ರಿಪೀಟರ್ಸ್ ಇರ್ತಾರೆ, ಅವ್ರನ್ನೆಲ್ಲ ಬೀಟ್ ಮಾಡಿ ನೀವು ಸೈನ್ಸ್ ಕೋರ್ಸ್ನಲ್ಲಿ ನೀವು ಬಯಾಲಜಿ ತಗೋಬೇಕು ಅಥವಾ ನೀವು ಎಂಜಿನಿಯರಿಂಗ್ ಸೈಡ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿಕೊಂಡೇ ನೀವು ನಿಮ್ಮ ಇಂಟ್ರೆಸ್ಟ್ ಮೇಲೆ ನೀವು ನಿಮ್ಮ ಹತ್ತಿರದ ಕಾಲೇಜ್ನಲ್ಲಿ ಅಥವಾ ನಿಮ್ಮ ರೆಸಿಡೆನ್ಷಿಯಲ್ ಕಾಲೇಜುಗಳಲ್ಲಿ ನೀವು 2 ವರ್ಷ ತುಂಬ ಡೆಡಿಕೇಟ್ ಮಾಡಬೇಕು ಸೈನ್ಸ್ಗೆ, ತುಂಬ ಸಮಯ ಕೊಡಬೇಕು. ಸೊ ಆ ಥರ ಒಂದು ಕಾಂಪಿಟೇಟಿವ್ ಮೈಂಡ್ ಇದ್ದರೆ, ನೀವು ಸ್ಟಫ್ ಇದ್ದರೆ, ಗಟ್ಸ್ ಇದ್ದರೆ, ನಾನು ಮಾಡ್ತೀನಿ ಅನ್ನೋ ಧೈರ್ಯ ಇದ್ದರೆ ನೀವು ಮುನ್ನುಗ್ಗಿ ಇದನ್ನು ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತ ನೀವು ಜಯಶಾಲಿ ಆಗ್ತೀರಾ. ಈ 2 ವರ್ಷ ನೀವು PUC ಕ್ರ್ಯಾಕ್ ಮಾಡಿದ್ರಿ ಅಂದರೆ ಆಮೇಲೆ ನಿಮ್ಮ ನಡೆಯರೇ ಇರಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಲೈಫ್ ಭಾಳ ಚೆನ್ನಾಗಿರುತ್ತೆ. ಸೊ ಸೈನ್ಸ್ ತಗೊಳ್ಳೋ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ನಾನು ಆರ್ಟ್ಸ್ ತೊಗೊಂಡ್ರೆ ಹೆಂಗಾಗುತ್ತೆ ಮತ್ತು ಕಾಮರ್ಸ್ ತೊಗೊಂಡ್ರೆ ಹೆಂಗಾಗುತ್ತೆ ಅಂತ ಮತ್ತೊಂದು ವಿಡಿಯೋ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.